ಯಾವುದಕ್ಕಾದರೂ ನೀವು ಅಳುತ್ತಿದ್ದರೆ ನೀವು ಮೂರ್ಖರು. ಕೆಲವರು ನನ್ನ ಬಳಿ ಅಳುತ್ತಾ ಬರುತ್ತಾರೆ, ಸ್ವಾಮೀಜಿ, 3 ತಿಂಗಳಿಂದ ಧ್ಯಾನ ಮಾಡುತ್ತಿದ್ದೇನೆ, ನನ್ನ 3ನೇ ಕಣ್ಣು ಇನ್ನೂ ತೆರೆದಿಲ್ಲ ಅಂತ. ನೀವು ಧ್ಯಾನಕ್ಕೆ ಬರುವುದೇ ಅಳುವಿನಿಂದ ಹೊರಬರಲು, ಆದರೆ ಆ ಅಳುವಿನ ಕಾರಣಕ್ಕಾಗಿ ನೀವು ಮತ್ತೆ ಅಳುತ್ತಿದ್ದೀರಾ? ನೀವು ಯಾವುದಕ್ಕೂ ಅಳಬಾರದು. ಒಂದು ವೇಳೆ ಅಳುತ್ತಿದ್ದರೆ ನೀವು ಜ್ಞಾನಿಗಳಲ್ಲ. ಒಬ್ಬ ವ್ಯಕ್ತಿ ನನ್ನ ಬಳಿ ಬಂದು, ಸ್ವಾಮೀಜಿ, ನನ್ನ ತಾಯಿ ಸಾಯುತ್ತಿದ್ದಾರೆ, ಅವರಿಗೇನಾದರೂ ಮಾಡಿ ಎಂದ. ನಾನು ಏನು ಮಾಡುತ್ತೇನೆ? ನಾನು ಧ್ಯಾನಕ್ಕೆ ಕೂತು ಅವಳು ಬೇಗ ಈ ದೇಹವನ್ನು ತ್ಯಜಿಸಲಿ, ಮುಕ್ತಿ ಪಡೆಯಲಿ ಎಂದು ಪ್ರಾರ್ಥಿಸುತ್ತೇನೆ. ಯಾರಾದರೂ ನಿಮ್ಮನ್ನು ಮೂರ್ಖ ಎಂದರು ಎಂದು ನೀವು ಸಂಕಟ ಪಡುತ್ತಿದ್ದರೆ ನೀವು ಜ್ಞಾನಿಗಳಲ್ಲ. ಜೀವನದಲ್ಲಿ ಪ್ರತಿಯೊಂದು ತಿರುವಿನಲ್ಲೂ ಜೀವನವೇ ನಿಮಗೆ ಪರೀಕ್ಷೆ ಒಡ್ಡುತ್ತದೆ. ನೋವು ಇರಬಹುದು, ಆದರೆ ಸಂಕಟ ಪಡಬಾರದು. ನೀವು ಸಂಕಟ ಪಡುತ್ತಿದ್ದೀರಿ ಎಂದರೆ ನೀವು ಇನ್ನೂ ಜ್ಞಾನಿಗಳಾಗಿಲ್ಲ ಎಂದರ್ಥ. ಕ್ಯಾನ್ಸರ್ ಅನ್ನು ಸೃಷ್ಟಿಸಿದ್ದು ನೀವೇ, ಅದರಿಂದ ಹೊರಬರುವ ಜವಾಬ್ದಾರಿಯೂ ನಿಮ್ಮದೇ. ವೈದ್ಯರು, ಔಷಧ, ಆಸ್ಪತ್ರೆ, ಶಸ್ತ್ರಚಿಕಿತ್ಸೆ ಅಲ್ಲ. ನಿಮಗೆ ಕ್ಯಾನ್ಸರ್ ನೀಡಿದ ಮಾಂಸ ತಿನ್ನುವುದನ್ನು ನಿಲ್ಲಿಸಿ. ಶ್ವಾಸಕೋಶದ ಕ್ಯಾನ್ಸರ್ ನೀಡುವ ಧೂಮಪಾನವನ್ನು ನಿಲ್ಲಿಸಿ. ಕುಡಿಯುವುದನ್ನು ನಿಲ್ಲಿಸಿ, ಆಗ ನಿಮ್ಮ ಲಿವರ್ ಹಾಳಾಗುವುದಿಲ್ಲ. ಮಾಂಸ ತಿಂದು, ಅತಿಯಾಗಿ ಚಿಂತಿಸಿ ನೀವೇ ಆ ವಾಸ್ತವಗಳನ್ನು ಸೃಷ್ಟಿಸಿಕೊಂಡಿದ್ದೀರಿ. ನನ್ನ ಸ್ನೇಹಿತನೊಬ್ಬನಿದ್ದ. ಒಮ್ಮೆ ಅವನು ತುಂಬಾ ದುಃಖದಲ್ಲಿದ್ದ. ರಸ್ತೆಯಲ್ಲಿ ಸಿಕ್ಕಾಗ ಕೇಳಿದೆ, ಯಾಕೆ ದುಃಖಿಸುತ್ತಿದ್ದೀಯಾ ಅಂದೆ. ಮಗಳ ಮದುವೆಯ ಚಿಂತೆ ಎಂದ. ಮಗಳ ವಯಸ್ಸು ಕೇಳಿದರೆ ಕೇವಲ 2 ವರ್ಷ. ಇವತ್ತೇ ಮಗಳ ಮದುವೆಗೆ ಎಷ್ಟು ಹಣ ಸಂಗ್ರಹಿಸಬೇಕು ಎಂದು ಯೋಚಿಸುತ್ತಿದ್ದಾನೆ. ಜನ ಹುಚ್ಚರಾಗಿದ್ದಾರೆ. ಅವರಿಗೆ ಹೇಗೆ ಯೋಚಿಸಬೇಕು, ಹೇಗೆ ಮಾತಾಡಬೇಕು, ಹೇಗೆ ತಿನ್ನಬೇಕು ಎಂಬುದೇ ಗೊತ್ತಿಲ್ಲ. ಒಮ್ಮೆ ನಾನು ಒಬ್ಬ ಶ್ರೀಮಂತನ ಮನೆಗೆ ಹೋಗಿದ್ದೆ. ಅವನು ಕಾಲನ್ನು ಆಡಿಸುತ್ತಾ ಕುಳಿತಿದ್ದ. ಅವನಿಗೆ ಹಣದ ಅಹಂಕಾರ. ನಾನು ಅವನನ್ನು ನೋಡಿ, ಅದನ್ನು ನಿಲ್ಲಿಸು ಮೂರ್ಖ ಎಂದು ಬೈದೆ. ಅವನಲ್ಲಿ ಅಷ್ಟು ಅಹಂಕಾರವಿತ್ತು. ಯೇಸು ಹೇಳಿದಂತೆ, ಒಂಟೆಯೊಂದು ಸೂಜಿಯ ದ್ವಾರದಿಂದ ಹೋಗಬಹುದು, ಆದರೆ ಶ್ರೀಮಂತನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರ. ಏಕೆಂದರೆ ಅವನು ತನ್ನ ಸಂಪತ್ತಿನ ಅಹಂಕಾರದಲ್ಲಿ ಮುಳುಗಿದ್ದಾನೆ. ಸುಂದರ ಯುವತಿಯರು ತಮ್ಮ ಸೌಂದರ್ಯದಲ್ಲಿ ಮಗ್ನರಾಗಿದ್ದಾರೆ, ಶಕ್ತಿಶಾಲಿಗಳು ತಮ್ಮ ಶಕ್ತಿಯಲ್ಲಿ ಮುಳುಗಿದ್ದಾರೆ. ಎಲ್ಲರೂ ಮೂರ್ಖರು, ಎಲ್ಲರೂ ಹುಚ್ಚರಾಗಿದ್ದಾರೆ. ನಾವು ಈ ಹುಚ್ಚು ಪ್ರಪಂಚವನ್ನು ಬದಲಾಯಿಸಬೇಕಿದೆ. ನಮಗೆ ಎಲ್ಲೆಡೆ ಪಿರಮಿಡ್ಗಳು ಬೇಕು, ಎಲ್ಲೆಡೆ ಧ್ಯಾನ ಬೇಕು, ಸಸ್ಯಾಹಾರ ಬೇಕು, ಅಹಿಂಸೆ ಬೇಕು, ಸತ್ಯ ಬೇಕು, ಮಾನವೀಯತೆ ಬೇಕು.